ನಮ್ಮ ಮಾಜಿ ಪ್ರಧಾನಿ ಆಗಿದ್ದಂತಹ ದೇವೇಗೌಡರು ದೇವೇಗೌಡ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಒಂದು ಮಾದರಿ ಆಗುವಂತಹ ಒಬ್ಬ ವ್ಯಕ್ತಿ. ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು, ಇವರಿಬ್ಬರ ಜೋಡಿಯನ್ನು ನೋಡಿದಾಗ ಪ್ರತಿಯೊಬ್ಬರೂ ಸಹ ಇಷ್ಟೊಂದು ಹಿರಿ ಜೀವಗಳು ಒಟ್ಟಾಗಿ ಕೂಡಿ ಬಾಳಿರುವಂತಹ ಆ ಸಂಸ್ಕಾರ, ಅವರ ಒಳ್ಳೆತನ ಎಲ್ಲವನ್ನ ಸಹ ನೋಡಿದಾಗ ಪ್ರತಿಯೊಬ್ಬರೂ ಸಹ ಕೈ ಎತ್ತು ಮುಗಿಯುವಂತಹ ಜೋಡಿ ಇವರಿಬ್ಬರದು. ಯಾರೇ ಆಗಲಿ ಇವರಿಬ್ಬರನ್ನ ನೋಡಿದಾಗ ತುಂಬ ಇಷ್ಟಪಡ್ತಾಯಿದ್ರು, ತುಂಬ ಗೌರವವನ್ನು ಕೂಡ ಕೊಡ್ತಾಯಿದ್ರು. ಯಾಕಂದರೆ ಅಂತಹ ದೊಡ್ಡ ಮನೆತನ, ಇವರು ಬದುಕು ಬಾಳ್ತಾ ಇರುವಂತಹ ಒಳ್ಳೆಯ ರೀತಿ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನೀತಿ ಎಲ್ಲವೂ ಸಹ ಇವರಿಬ್ಬರಲ್ಲಿ ಕೂಡಿತ್ತು. ಪ್ರತಿಯೊಬ್ಬರೂ ಸಹ ಚೆನ್ನಮ್ಮ ಮತ್ತು ಈ ದೇವೇಗೌಡರವರ ಕಂಡರೆ ಅಪಾರವಾದಂತಹ ಅಭಿಮಾನ, ಪ್ರೀತಿ ಎಲ್ಲವೂ ಸಹ ಇವರಿಬ್ಬರ ಮೇಲೆ ಸದಾಕಾಲ ಯಾವಾಗಲೂ ಸಹ ಇತ್ತು. ಚೆನ್ನಮ್ಮ ಅವರು ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಅಂದರೆ ತುಂಬ ಇಷ್ಟ. ಎಲ್ಲರನ್ನೂ ಸಹ ಎಲ್ಲ ಸೊಸೆಯಂದಿರು ಮಕ್ಕಳು ಎಲ್ಲರೂ ಸಹ ಕೂಡಿ ಒಟ್ಟಾಗಿ ಜೀವಿಸಿದಂತಹ ಕುಟುಂಬ ತುಂಬಾ ನಿಜಕ್ಕೂ ಸಹ ಎಲ್ರಿಗೂ ಸಹ ಮಾದರಿ. ದೇವೇಗೌಡರು ಹಾಗೂ ಚೆನ್ನಮ್ಮ ಇಬ್ಬರೂ ಸಹ ಒಂದು ಷಷ್ಠಿ ಪೂರ್ತಿಯನ್ನು ಸಹ ಕಂಪ್ಲೀಟ್ ಮಾಡಿ, ಇಬ್ಬರೂ ಸಹ ಷಷ್ಠಿ ಪೂರ್ತಿಯ ವಿವಾಹ ಮಹೋತ್ಸವವನ್ನು ಸಹ ಇವರಿಬ್ಬರಿಗೂ ಸಹ ಅದ್ಧೂರಿಯಾಗಿ ಮಾಡಿದರು. ನಿಜಕ್ಕೂ ಇಬ್ಬರು ಜೋಡಿಯನ್ನು ನೋಡಿದಾಗ ಎಲ್ರಿಗೂ ಸಹ ಜೋಡಿ ಅಂದರೆ ಹೀಗಿರಬೇಕು ಅಂತ ಹೇಳಿ ಉದಾಹರಣೆ ಕೊಡ್ತಾ ಇದ್ದಂತಹ ಜೋಡಿ ಬರದಾಗಿತ್ತು. ಚೆನ್ನಮ್ಮ ಅವರು ಇಲ್ಲಿಲ್ಲ ಆಗಿದ್ದಾರೆ. ಇದು ನಿಜಕ್ಕೂ ಸಹ ಬೇಸರದ ವಿಚಾರ.